ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಈಗ ಟೆಂಟ್ ತೆಗಿತಾ ಇದ್ದೀವಿ. ಬೆಳಗಿನ ಜಾವ 5:15. ಇವಾಗ ಇಲ್ಲಿ ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿಂದ ನಾವು ರೈಡ್ನ ರೆಸ್ಯೂಮ್ ಮಾಡಬೇಕು. ಹಾಯ್, ಎಲ್ಲರಿಗೂ ಶುಭೋದಯ. ಈಗ ಟೈಮ್ 6 ಗಂಟೆ ಆಗಿದೆ. ನಾವು ನಮ್ಮ ಟೆಂಟ್ನ ತೆಗಿತಾ ಇದ್ದೀವಿ. ನೈಟು ಒಂದೊಳ್ಳೆ ನಿದ್ದೆ ಆಯಿತು, ಆದರೆ ಮಳೆ ತುಂಬ ಜಾಸ್ತಿ ಇತ್ತು. ಈಗ ಇಲ್ಲಿಂದ ನಮ್ಮ ರೈಡು ರೆಸ್ಯೂಮ್ ಆಗುತ್ತೆ. ಏನಂತಿರೋದು ಇವರು? ಸೊ ಟುವರ್ಡ್ಸ್ ಹೈದ್ರಾಬಾದ್, ಎನ್ ರೂಟೆಡ್ ಟು ಹೈದ್ರಾಬಾದ್. ಅಲ್ಲಿಂದ ನಾಗ್ಪುರ ಇಲ್ಲ ಝಾನ್ಸಿನಾ? ನಾಗ್ಪುರ ಅವ್ರ ಝಾನ್ಸಿ. ಇವತ್ತು ಇನ್ನೂ ಜಾಸ್ತಿ ಬಿಡ್ತೀವಿ, 100%. ಜಾಸ್ತಿ ಅಲ್ಲ ಬ್ರೋ, ನಾಗ್ಪುರ ಝಾನ್ಸಿ. ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ದು. ಓ ಹಂಗೆ. ಇವ್ರು ಕೆಲಸದಲ್ಲಿ ಬ್ಯುಸಿ ಅವರೇ. ಆ್ಯಂಡ್ ಹೈದ್ರಾಬಾದಿಂದ ನಾವು ಅಂದ್ಕೊಂಡಿದ್ದು ಇವತ್ತು ಝಾನ್ಸಿ ಹೋಗಬೇಕು ಅಂತ. ಬಟ್ ಆದರೆ ಝಾನ್ಸಿ ಹೋಗೋಕ್ಕಾಗಲ್ಲ, ಬಿಕಾಸ್ ಹೈದ್ರಾಬಾದಿಂದನೇ 800 ಕಿಲೋಮೀಟರ್ಸ್ ಝಾನ್ಸಿ ಇದೆ. ಸೊ ಆದ್ದರಿಂದ ಈಗ ಇವತ್ತು ಫುಲ್ಲಿ ನಾಗ್ಪುರ್ ಟಚ್ ಆಗ್ಬೋದು, ಅಂದರೆ ನಾರ್ತ್ ಟಚ್ ಆಗ್ತೀವಿ ಅಂತ ಅನಿಸುತ್ತೆ. ನಾರ್ತ್ ಟಚ್ ಆಗ್ತೀವಿ. ನೋಡೋಣ ಇವತ್ತೆಲ್ಲ ಹೋಗ್ತೀನಿ. ಇವತ್ತಿನ ಡೇ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಒಂದು 100 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇನ್ನೇನು ನಮ್ಗೆ ಹೈದ್ರಾಬಾದು ಇನ್ನೊಂದು 100 ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಉದಯ್ ಬ್ರೋಗೆ ಪಾಪ ನಿದ್ದೆ ಬರ್ತೈತಿ. ಈಗ ಇಂಟರ್ಕಾಮ್ ಕನೆಕ್ಟ್ ಆಗೋಯ್ತಾನೋ, ಖುಷಿಲ್ ಬೇರೆ ಇದ್ದಾರೆ ಅವರು ಪಾಪ. ನಮ್ಮದು ನಾರ್ಮಲ್ ಈ ಬಟನ್ ಒತ್ತಬೇಕು, ಇದು ನಮ್ಮ ಇವ್ರಿಗೆ ಅಂದರೆ ಬಿ ಒತ್ತಬೇಕು. ನಿಂದಕ್ಕೆ ನಾನು ನಿನ್ನ ಹತ್ರ ಮಾತಾಡ್ಬೋದು, ಅವ್ರು ನೀನು ಮಾತಾಡೋಕ್ಕಾಗಲ್ಲ. ನಾನು ನೀನು ಅವರು ಅಷ್ಟೇ. ಹೇಳಿ, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಇಂಟರ್ಕಾಮ್ ಕನೆಕ್ಟ್ ಆಗಿದ್ದಕ್ಕೆ? ಫುಲ್ ಖುಷಿ ಆಯ್ತು. ಇಂಟರ್ಕಾಮ್ ಮೆಸೇಜ್ ಹೇಳ್ತೀವಿ, ಸತ್ತು ತಗೊಂಡ್ಬಿಡಿ. ಮಾಡಿದ್ದಾನೆ, ರಿಗ್ರೆಟ್ ಹಾಕಿದ್ದಾನೆ. ಮಳೆ ಬಂದರೂ ಪರವಾಗಿಲ್ಲ, ಹೋಗೋದಂತೂ ಗ್ಯಾರಂಟಿ. ನೋಡೋಣ. ಬೆಳಗ್ಗೆ 10:30 ಟಿಫನ್ಗೆ ಹಾಕಿದ್ದೀವಿ. ಇನ್ನೇನು ದೋಸೆ ಅದು? ದೋಸೆ ಅಂತೆ. ಇದು ಯಾವುದೋ ವಡೆ, ಮೈಸೂರು ವಡೆ ಅಂತ. ಇದು ಯಾವುದೋ ಇದು ಮೈಸೂರು ವಡೆ. ಕಿತ್ತಕ್ಕೆ ಆಯ್ತಲ್ಲ, ಬಾಲಿದ್ದಂಗೆ ಐತೆ. ಮೈಸೂರು ವಡೆ ಅಂದ್ಕೊಂಡು ಹೈದ್ರಾಬಾದ್ ವಡೆ ಮಾಡಿಕ್ಕವ್ರು. ಮೈಸೂರು ವಡೆ ಅಂದ್ಬಿಟ್ಟು ಹೈದ್ರಾಬಾದ್ ವಡೆ. ಇದು ಹೆಂಗಿದೆ ಅಂದರೆ, ನಮ್ಮ ಶಿವಬ್ರ ಮುಂದೆ ಹೋಗ್ಬಿಟ್ಟವ್ರೆ ಆರಿಸ್ಕೊಂಡು. ಅವರು 60 ಕಿಲೋಮೀಟ್ರ್ ಮುಂದೆ ಅವರೇ, ನಾವು 60 ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಎಲ್ಲರೂ. ಸೊ ಫೈನಲಿ ನಾವು ಹೈದ್ರಾಬಾದು ರೀಚ್ ಆದ್ರಿ. ಹೈದ್ರಾಬಾದು ರೀಚ್ ಆದ್ರಿ ಅನ್ನೋದಕ್ಕಿಂತ ಕಷ್ಟಪಟ್ಟು ಬಂದ್ವಿ, ಅದನ್ನು ದಾಟಿದ್ವಿ ಅಂತಲೇ ಹೇಳಬೇಕು. ಒನ್ ಆಫ್ ದಿ ವರ್ಸ್ಟ್ ಟ್ರಾಫಿಕ್ ನಾವು ನೋಡಿದ್ದು. ಯಾಕೆ ಅಂತಂದರೆ ಹೈದ್ರಾಬಾದ್ ಸಿಟಿ ಪಾಸ್ ಮಾಡೋಷ್ಟರಲ್ಲಿ ಏನಿಲ್ಲ ಅಂತಂದ್ರು 2 hours ಆಯಿತು. ಜಸ್ಟ್ ಒಂದು 8 ಕಿಲೋಮೀಟರ್ಸ್ 9 ಕಿಲೋಮೀಟರ್ಸ್ ಇರಬೇಕು. ತೀರಾ ಇರಿಟೇಷನ್ ಆಯಿತು. ಆದರೂ ಸಹ ಹೈದ್ರಾಬಾದ್ನ ಪಾಸ್ ಮಾಡಿ ಮುಂದೆ ನಾವು ನಿಜಾಮಾಬಾದ್ ಕಡೆ ಹೊರಟ್ರಿ. ನಿಜಾಮಾಬಾದ್ ಕಡೆ ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು. ಈ ಹೈದ್ರಾಬಾದಲ್ಲಿರೋ ಥರ ಇರಿಟೇಷನ್ ಇಲ್ದಿರ ಸುತ್ತಮುತ್ತ ತುಂಬ ನೇಚರು ಆ್ಯಂಡ್ ಒಳ್ಳೆ ಹೈವೇ, ಹಾಗೆ ಒಂದೊಳ್ಳೆ ವಾತಾವರಣ ನೋಡ್ಕೊತ ಪೀಸ್ಫುಲ್ಲಾಗಿ ರೈಡ್ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ವಿ. ಇಲ್ಲಿ ಹೇಗೆ ಅಂತಂದರೆ ನಾವು ಅಂದ್ಕೊಂಡಿದ್ವಿ ಆಂಧ್ರ ಪ್ರದೇಶ, ತೆಲಂಗಾಣ ಇದೆಲ್ಲ ಬಂದು ಒಂದು ಸ್ವಲ್ಪ ಬಿಸಿಲು ಜಾಸ್ತಿ, ಕಾಡು ಬಂದು ಒಣಗೋಗಿರುತ್ತೆ, ಆ ಥರ ಡ್ರೈ ಅಂತ. ಬಟ್ ಆದರೆ ಒಳ್ಳೆ ಬ್ಯೂಟಿಫುಲ್ ನೇಚರ್ ಇದೆ ಇಲ್ಲಿ. ಇದನ್ನು ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ಕೊತೀನಿ, ಅದನ್ನು ತೋರಿಸಿಲ್ಲ ಪ್ರಾಪರಾಗಿ. ನಮಗೂ ಸಹ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಕೇರಳ, ತಮಿಳ್ನಾಡು, ನಮ್ಮ ಕರ್ನಾಟಕ ಬರುತ್ತೆ. ಬಟ್ ತೆಲಂಗಾಣದಲ್ಲಿ ಇಂಥ ಪ್ಲೇಸ್ ಇದೆ ಅಂತ ಗೊತ್ತಾಗಿದ್ದೆ ಇವಾಗ ನಮಗೆ. ಈ ಹೈದ್ರಾಬಾದ್ ಟ್ರಾಫಿಕ್ ನನ್ನ ಎಷ್ಟು ಫ್ರಸ್ಟ್ರೇಟ್ ಮಾಡಿತ್ತು ಅಂತಂದರೆ ಮಧ್ಯಾಹ್ನ ಊಟ ಮಾಡೋದನ್ನು ಮರ್ತೋಗಿದ್ದೆ. ರೋಡ್ ತುಂಬ ಚೆನ್ನಾಗಿದೆ ಅಂತ ನನ್ನ ಪಾಡಿಗೆ ನಾನು ಮುಂದೆ ಬಂದೆ. ಅವರೆಲ್ಲ ಇನ್ನೂ ಹಿಂದೆ ಇದ್ದಾರೆ. ಒಂದೊಳ್ಳೆ ಟೊಮೊಟೊ ರೈಸ್ ಮಾಡಿಕೊಟ್ರು ಇಲ್ಲಿರೋರು. ಆ್ಯಂಡ್ ಇಲ್ಲಿರೋರು ಮಾತಾಡೋದಂತೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಬೇರೆ ಸ್ಟೇಟ್ ಮೇಲೆ ಇರೋವಂಥ ಏನು ತಪ್ಪು ಅನಿಸಿಕೆ ಇತ್ತಲ್ಲ, ಇಲ್ಲಿ ಬಂದಾಗ ಅದೆಲ್ಲ ತುಂಬ ನಮ್ಮದು ತಪ್ಪು ಅನ್ನಿಸ್ತದೆ. ಬಿಕಾಸ್ ಅವ್ರು ಟ್ರೀಟ್ ಮಾಡೋ ವಿಧಾನ ಆಗಲಿ, ಇಲ್ಲ ಅಂತಂದರೆ ಅವರು ಮಾತಾಡೋ ವಿಧಾನ ಆಗಲಿ, ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಸಣ್ಣ ಹಳ್ಳಿ, ರೋಡ್ ತುಂಬ ಖಾಲಿ ಇದೆ, ತುಂಬ ಜನಸಂಖ್ಯೆ ಇಲ್ಲ, ಸಣ್ಣ ಹಳ್ಳಿಗಳು, ತುಂಬ ಸಣ್ಣ ಜನಸಂಖ್ಯೆ. ಆದ್ರೂ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ಬದುಕ್ತಾ ಇದ್ದಾರೆ ಇಲ್ಲಿ ಹೋಗ್ಬೇಕಾದ್ರೆ ಒಂಥರ ಕಾಮ್ನೆಸ್ ಇರುತ್ತೆ ಮೈಂಡಲ್ಲಿ. ಸೊ ಅದು ಎಲ್ಲ ಪ್ಲೇಸಸ್ಸಲ್ಲೂ ಸಿಗಲ್ಲ, ಕೆಲವೊಂದು ಪ್ಲೇಸಸ್ಸಲ್ಲಿ ಮಾತ್ರ ಸಿಗುತ್ತೆ. ಅಂಥ ಪ್ಲೇಸ್ ಸಿಗೋದು ರೇರ್. ಇಂಟರ್ನ್ಯಾಷನಲ್ ರೈಡರ್ ಜೊತೆ
ಅಭಿ ಹೈದರಾಬಾದ್ ಜನತೆ ಒಂದು ಕೂಡ ತಗೊಳ್ತಾ ಇದೆ, ನೋಡ್ತಾ ಇದ್ದೀರಿ ನೀವು. ಉದಯ್ ಬ್ರೋ ಫುಲ್ ಖುಷಿಯಾಗಿದ್ದಾರೆ. ನಾನು ಒಂದು ಸ್ವಲ್ಪ ಮುಂದೆ ಹೋಗಿದ್ದೆ, ಆದರೆ ಈ ಗ್ಯಾಪಲ್ಲಿ ನಮ್ಮ ಗೋ ಉದಯ್ ಗೋ ಅವರ ಗಾಡಿ ಕೆಟ್ಟೋಗಿದೆ. ಸೊ ಕೆಟ್ಟೋಗಿದೆ ಇನ್ ದ ಸೆನ್ಸ್ ಇಂಜಿನ್ ಕಂಪ್ರೆಷನ್ ಪೈಪ್ ನಂಬರ್ 2 ಅಂತ ಇರುತ್ತೆ, ಅದಕ್ಕೆ ಪ್ರಾಬ್ಲಮ್ ಆಗಿದೆ. ಸೊ ನೈಟು ಆಗಿರೋದ್ರಿಂದ ನಮಗೆ ಮೆಕ್ಯಾನಿಕ್ಸ್ ಯಾರೂ ಸಿಕ್ಕಿಲ್ಲ. ಆದ್ದರಿಂದ KTM ಗಾಡಿಯಿಂದ ಹಿಮಾಲಯನ್ ಗಾಡಿಗೆ ಹಗ್ಗ ಕಟ್ಟು ಒಂದೊಳ್ಳೆ ಸಾಹಸ ಮಾಡಿ ಗಾಡಿನ ಥ್ರೋ ಮಾಡಿಕೊಂಡು ಬರ್ತಾಯಿದ್ದಾರೆ. ಈ ಟೈಮಲ್ಲಿ ನಾನು ಅಲ್ಲಿ ಇರಲಿಲ್ಲ, ನಾನು ಮುಂದೆ ಪಾಸಾಗಿದೆ ಅಂತ ಹೇಳಿದ್ನಲ್ಲ. ಸೊ ನಾನು ತಿರ್ಗಾ ವಾಪಸ್ಸು ಇವ್ರ ಕಡೆ ಬರ್ತಾಯಿದ್ದೆ, ಇವರು ಸಹ ಮುಂದೆ ಬರ್ತಾಯಿದ್ರು. ಸೊ ಇಬ್ಬರು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮೀಟ್ ಆಗೋಣ ಅಂತ. ಬಟ್ ಆದರೆ ತೀರಾ ರಿಸ್ಕ್ ಇದು, ಬಿಕಾಸ್ ಹಗ್ಗ ಬಂದು ಚೂರು ಲೂಸಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಹಿಂದೆ ಬರ್ತಾ ಇರೋರಿಗೆ ಗಾಡಿಗೆ ಸುತ್ತಕೊಳ್ಳುತ್ತೆ. ಸೊ ಯಾರು ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇದು ಸಹ ಒಂದು 4 ಕಿಲೋಮೀಟ್ರ್ ಅಷ್ಟೇ ಅವ್ರು ಥ್ರೋ ಮಾಡಿದ್ದಾರೆ, ಅದ್ರ ಮೇಲೆ ಅದನ್ನು ಮಾಡೋಕ್ಕಾಗಿಲ್ಲ. ಸೊ ಡೇಂಜರಸ್ ಅಂತ, ಬಿಕಾಸ್ ವೆಹಿಕಲ್ ಪಾಸಿಂಗ್ ಅಂತೂ ತುಂಬ ಇತ್ತು. ಆದ್ದರಿಂದ ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿ ಒಂದು ಕೆಫೆ ಇತ್ತು, ಕೆಫೆಯಲ್ಲಿ ನಾವು ಮೀಟಪ್ ಪಾಯಿಂಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದೇ ಕೆಫೆಯಲ್ಲಿ ನಾವು ಸ್ಟೇ ಸಹ ಆದ್ರಿ, ಬಿಕಾಸ್ ಇನ್ನು ಮುಂದೆ ಗಾಡಿ ಹೋಗೋ ಅಂಥ ಪರಿಸ್ಥಿತಿ ಇರಲಿಲ್ಲ. ಏನೇ ಇದ್ದರೂ ನಾವಿನ್ನು ಬೆಳಗ್ಗೆನೇ ಅದನ್ನು ನೋಡಬೇಕಾಗಿತ್ತು. ಇವತ್ತಿನ ಸ್ಟೇ ಇಲ್ಲಾಗಿರುತ್ತೆ. ಮಳೆ ಬರ್ತಾ ಇದೆ, ಅದರಿಂದ ಗಾಡಿಗಳನ್ನೆಲ್ಲ ಈಗ ಹಾಕಿ ನಾವು ಇಲ್ಲಿ ಮಲ್ಕೊತಾ ಇದ್ದೀವಿ. ಇದಕ್ಕೂ ಹೋಗಿ ಲಡಾಖ್ ಹೋಗೋರೆ ಮಿಡ್ ನೈಟು ಟೈಮು 1 ಗಂಟೆ ಸೂಪ್ ಮಾಡ್ತವ್ರೆ. ಸೂಪ್ ಪಾತ್ರೆ ನೋಡಿದ್ರೆ ಭಾರಿ ದೊಡ್ಡದಿದೆ, ಇಡೀ ಜಗತ್ತಿಗೆಲ್ಲ ಕೊಡೋಗ್ಬೋದು ಅಷ್ಟು. ಏನು ಮಾಡ್ತಾರೋ ಏನು ಕಥೆನೋ. ಸೊ ನೋಡ್ತಾ ಇರ್ಬೋದು ನಮ್ಮ ಉದಯ್ ಬ್ರೋ ಮತ್ತು ಹೇಗೆ ಸೂಪ್ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂತ. ಝಾನ್ಸಿಗೆ ಹೋಗ್ಬೇಕು, ನಾಗ್ಪುರ್ಗೆ ಹೋಗ್ಬೇಕು ಅಂತ ಬೆಳಗ್ಗೆಲ್ಲ ಪ್ಲ್ಯಾನ್ ಮಾಡಿದ್ರಿ, ಬಟ್ ಕೊನೆಗೆ ನಿಜಾಮಾಬಾದ್ಗೂ ಹೋಗೋಕ್ಕಾಗಿಲ್ಲ. ನಾನು ಮುಂದೆ ಹೋಗಿದ್ದೆ, ಬಟ್ ಗಾಡಿ ಈ ಥರ ಕೆಟ್ಟೋದಾಗ ನಾನು ಮುಂದೆ ಇವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ಇವರು ಸಹ ನಾನು ಒಬ್ಬನೇ ಇರ್ತೀನಿ ಅನ್ನೋದು ಇವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಅದರಿಂದ ಒಂದು ಪಾಯಿಂಟಲ್ಲಿ ನಾವು ಈಗ ಮೀಟಾಗಿ ಎಲ್ಲ ಜೊತೆಲೇ ಇದ್ದೀವಿ. ಸೊ ಈ ಟ್ರಾವೆಲಲ್ಲಿ ಪ್ರಾಬ್ಲಮ್ಸು ಮೋಸ್ಟ್ಲಿ ಬಂದಿದೆ ಸ್ಟಾರ್ಟಿಂಗಲ್ಲಿ, ಬಟ್ ಆದರೆ ಅದೇನು ನಮಗೇನು ದೊಡ್ಡದು ಅನಿಸಿಲ್ಲ. ಬಿಕಾಸ್ ನಾವು ಇದನ್ನು ಜರ್ನಿನ ಎಂಜಾಯ್ ಮಾಡಬೇಕು, ಈ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ನಾವು ಈ ಒಂದು ಬೈಕ್ ರೈಡ್ ಥ್ರೂ ರೋಡ್ ಅಂತ ಚೂಸ್ ಮಾಡಿದ್ದು. ತುಂಬ ಜನ ಅಂದ್ಕೊಂಡಿರ್ತಾರೆ ಯಾಕೆ ಇವ್ರು ಹಿಂಗೆ ಹೋಗ್ತಾರೆ ಅಂತ. ನಾವು ಅಂದ್ಕೊಂಡಿದ್ರೆ ಜಸ್ಟ್ ಫ್ಲೈಟಲ್ಲಿ ಇಳಿದು 1 ಡೇಯಲ್ಲೇ ನಾವು ಲೇಗ್ ಹೋಗಿ ಅಲ್ಲಿಂದ ಒಂದು 7 ಡೇಸಲ್ಲಿ ಲಡಾಖ್ನ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಬಟ್ ಆದರೆ ನಮ್ಮ ಇಂಟೆನ್ಷನ್ ಇದ್ದಿದ್ದೆ ಥ್ರೂ ರೋಡ್ ಹೋಗಬೇಕು, ಎವ್ರಿ ಸ್ಟೇಟ್ನ ಪಾಸ್ ಮಾಡಬೇಕು, ಆ್ಯಂಡ್ ಅಲ್ಲಿನ ಜನನ, ಅಲ್ಲಿನ ನೇಚರ್ನ, ಅಲ್ಲಿನ ನೇಟಿವಿಟಿನ ನೋಡಬೇಕು ಅನ್ನೋ ಆಸೆ ಇತ್ತು. ಸೊ ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದು ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಏನೇ ನೆಗೆಟಿವಿಟಿ ಇಲ್ಲಾಂದರೆ ಒಂದು ಸ್ವಲ್ಪ ಕಷ್ಟ ಆದ್ರೂ ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಅದರಲ್ಲೂ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ತುಂಬ ಫನ್ನಾಗಿದೆ, ಚಿಲ್ಲಾಗಿದೆ, ಸೂಪರ್ ಆಗಿದೆ. ಇನ್ಸೊಪ್ಪಾಗ್ಲೇನೋ ಅದು ಗಟ್ಟಿ ಮಸಾಲ. ನೋಡ್ಬೋದು ನೈಟು 1 ಗಂಟೆಲಿ ಒಂದೊಳ್ಳೆ ಸೂಪು. ನಮಗೆ ಹೋಗ್ತಾ ಇರೋ ಜಾಗ ಎಷ್ಟು ಇಂಪಾರ್ಟೆಂಟೋ ದಾರಿ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಸ್ ಬಂದಿದೆ. ಬಸ್ ಯಾವುದಂತ ನೋಡ್ತಾ ಇದ್ದೀರಾ, ಹೈದರಾಬಾದಿಂದ ನಮ್ಮ ಉದಯ್ ಬ್ರೋ ಗಾಡಿಗೆ ಪಾರ್ಟ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಹೈದರಾಬಾದ್ ಸುತ್ತಾಡಿ ಹುಡುಕಿ ಹೈದರಾಬಾದಿಂದ ಬಸ್ಗೆ ಹಾಕಿ ಕಳಿಸಿದ್ದಾರೆ. ಅದನ್ನು ನೈಟ್ 1 ಕಾಲಲ್ಲಿ ರಿಸೀವ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ಮಾರ್ನಿಂಗ್ ತಿರ್ಗಾ ನಾವು ರೈಡು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಮ್ಗೆ ಆ ಪಾರ್ಟ್ ಬೇಕೇ ಬೇಕು. ಇಡೀ ನಿಜಾಮಾಬಾದು, ನಿರ್ಮಲ್ಲು, ಅಕ್ಕಪಕ್ಕ ಇರೋ ಊರುಗಳೆಲ್ಲ ವಿಚಾರಿಸ್ಬಿಟ್ರಿ. ಬಟ್ ಆದರೆ ಈ ನಮ್ಮ ಹಿಮಾಲಯನ್ 411ಗೆ ಬೇಕಾಗಿರೋಂಥ ಕಂಪ್ರೆಸರ್ ಪೈಪ್ ನಂಬರ್ 2 ಎಲ್ಲೂ ಸಿಕ್ಕಿಲ್ಲ. ಆದ್ದರಿಂದ ಹೈದರಾಬಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಹೈದರಾಬಾದ್ ಅಂದರೆ 10-20 ಕಿಲೋಮೀಟ್ರ್ ಅಂದ್ಕೊಬೇಡಿ, ಒಂದು 150 ಕಿಲೋಮೀಟ್ರಿಂದ ಬಂದಿರೋದದು. ಪಾಪ ಫ್ರೆಂಡು ಯಾರು ಇದನ್ನು ಹುಡುಕಿ ಕಷ್ಟಪಟ್ಟು ನಮಗೆ ಹೆಲ್ಪ್ ಆಗಬೇಕಂತ ಕಳಿಸ್ಕೊಟ್ರು. ನಿಜವಾಗೂ ಥ್ಯಾಂಕ್ಸ್ ಹೇಳ್ಬೇಕು ನಾವೆಲ್ಲರೂ ಸೇರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಇವ್ರು ಸೊಳ್ಳೆ ಕಾಟದಿಂದ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ.
ಮದುವೆ ಗಂಡು ಬಾದಾಮಿ ಹಾಲು ಪೌಡ್ರು ಕುಡಿಯೋಕ್ಕೆ ಅವರು ಪಾಪ ಒದ್ದಾಡ್ತಾ ಇದ್ದಾರೆ. ಮತ್ತೆ ಹಾಗೆ ನಮ್ದು ಬಾದಾಮಿ ಹಾಲು ಅಂತ ಹೇಳ್ಬಿಟ್ಟು ಜನಗಳು ಕನ್ಫ್ಯೂಸ್ ಮಾಡ್ತಾ ಇಲ್ಲ. ನಾನಲ್ಲ ಹೇಳಿರೋದು, ಇಲ್ಲಿ ಮದುವೆ ಗಂಡು ಬಾದಾಮಿ ಹಾಲು. ಫ್ಲಾಶ್ ಬ್ಯಾಕ್. ಮದುವೆ ಗಂಟು ಬಾದಾಮಿ ಹಾಲು. ಬೆಳಗ್ಗೆ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ತಿಂತಾ ಇದ್ದೀವಿ. ಗಾಡಿ ಇಲ್ಲಿ ನಿಂತಿದೆ. ಇದು ಬಂದು ಚಾಯ್ ಬಂಕ್ ಕೆಫೆ ಅಂತ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರು ನೈಟು ನಮಗೆ ಇಲ್ಲಿ ಸ್ಟೇ ಆಗಕ್ಕೆ. ನಮ್ಮ ಕರ್ನಾಟಕದಲ್ಲಿ ಒಂದು ವಿಷಯ ಸಾಲ್ವ್ ಆಗದೆ ಇರೋ ಒಂದು ವಿಷಯ ಅಂತ ಹೇಳ್ಬೇಕಂದ್ರೆ ಸೌಜನ್ಯ ವಿಚಾರ. ಇದು ಯಾರ್ದು ತಪ್ಪು ಅಂತಾನೂ ಗೊತ್ತಾಗ್ತಾ ಇಲ್ಲ. ಇವಾಗ ಎರಡು ಕಡೆಯಿಂದ ಡಿಬೇಟ್ ಆಗ್ತಾ ಇದೆ. ಒಂದು, ಒಬ್ಬರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಪರ ವಿರೋಧ ಏನೇ ಇರಲಿ, ನ್ಯಾಯ ಸಿಗ್ಲಿ. ನಮ್ಗೆ ಯಾರ ಪರವಾಗೂ ಯಾರ ವಿರುದ್ಧವಾಗೂ ಮಾತಾಡೋಕೆ ಇಷ್ಟ ಇಲ್ಲ ಅವರು. ಬಟ್ ಆದ್ರೆ ಈ ಅಮ್ಮನಿಗೆ 12-13 ವರ್ಷ ಆದ್ರೂ ಈ ಅಮ್ಮನಿಗೊಂದು ನ್ಯಾಯ ಕೊಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾರೆ. ನಮ್ಮ ಸರ್ಕಾರಕ್ಕಾಗಿರ್ಬೋದು, ಜನಗಳಿಗಂತೂ ಏನೂ ಗೊತ್ತಿಲ್ಲ. ಮೀಡಿಯಾಗಳಲ್ಲಿ ಏನ್ ಬರ್ತಾ ಇದೆ ಅದನ್ನು ನಂಬ್ಕೊಂತಾ ಇದೀರಿ. ಒಬ್ರು ಈ ಕಡೆನೂ ಹೇಳ್ತಾ ಇದಾರೆ, ಇನ್ನೊಂದು ಈ ಕಡೆನೂ ಹೇಳ್ತಾ ಇದಾರೆ. ಬಟ್ ಇದೆಲ್ಲ ಈ ಅಮ್ಮನಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಆ ದೇವ್ರ ಕೈಲೇ ಸಾಧ್ಯ ಅಷ್ಟೇ. ದೇವರೇ ಕೊಡ್ಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಇನ್ನು ಗಾಡಿ ರೆಡಿ ಮಾಡ್ಸೋಕ್ಕೆ ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಿದ್ರಿ. ಅವ್ನು ಬರ್ತೀನಿ ಅಂದ, ಬಟ್ ಕೊನೆಗೂ ಅವ್ನು ಬಂದಿಲ್ಲ. ಫೋನ್ ನಾಟ್ ರೀಚಬಲ್ ಆಯಿತು. ಬೇರೆ ಆಪ್ಷನ್ ಇಲ್ದಿರ 10 ಕಿಲೋಮೀಟ್ರಲ್ಲಿ ಒಂದು ಗ್ಯಾರೇಜ್ ಇತ್ತು, ಅಲ್ಲಿಗೆ ಹೋಗ್ಬೇಕಂತಂದರೆ ಗಾಡಿನ ಥ್ರೋ ಮಾಡಲೇಬೇಕಾಗಿತ್ತು. ಸೊ ಆದ್ದರಿಂದ ನಾನು ನಮ್ಮ ಉದಯ್ ಬ್ರೋ ಅವ್ರ ಗಾಡಿನ ಥ್ರೋ ಮಾಡ್ಕೊತ ಹೋಗ್ತಾಯಿದ್ದೀನಿ. ಸೊ ಇನ್ನು ಗ್ಯಾರೇಜ್ ಸಿಕ್ಕಿದ ಮೇಲೆ ಗ್ಯಾರೇಜ್ಗೆ ಹೋಗಿ ಅಲ್ಲಿ ರೆಡಿ ಮಾಡಿಸಿ ಫಸ್ಟು ನಮ್ಮ ಟ್ರಿಪ್ನ ತಿರ್ಗಿ ರೆಸ್ಯೂಮ್ ಮಾಡಬೇಕು. ಸೊ ತುಂಬ ಲೇಟಾಗಿದೆ. ಇದಕ್ಕಿಂತ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಫೀಲ್ ಅಷ್ಟೇ. ಆ್ಯಕ್ಚುಲಿ ಅವ್ರ ಗಾಡಿ ನೈಟೆಲ್ಲ ಐಟಮ್ ತರಿಸಿದ್ದು ಗೊತ್ತೇ ಇದೆ. ಸೊ ಈಗ ಗ್ಯಾರೇಜಿಗೆ ಬಂದಿದ್ದೀರಿ. ಆಲ್ಮೋಸ್ಟು ನನ್ನ ಗಾಡಿನೂ ಸಹ ಆಯಿಲ್ ಒಂಚೂರು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಇಳಿಸಿದ್ದೀನಿ. ಎಲ್ಲ ಲೀಕ್ ಆಗ್ತಾ ಇದೆ. ಆಯಿಲ್ ಗೇಜಲ್ಲಿ ಆಯಿಲ್ ತುಂಬ ಕಡಿಮೆ ತೋರಿಸ್ತಾ ಇದೆ. ನನಗೆ ಅದೇ ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು. ಪ್ರಾಬ್ಲಮ್ ಕೊಟ್ಟಂತ ದೊಡ್ಡ ಓಲ್ ಇದು ತೂತು. ಇದರಿಂದನೇ ಪ್ರಾಬ್ಲಮ್ ಅಲ್ಲ. ಅದಕ್ಕಿಂತ ಮುಂಚೆ ಲಾಸ್ಟ್ ಸರಿ ಇವ್ರದ್ದಾಗಿದ್ದಲ್ಲ, ಅದಕ್ಕೆ ಈ ಸರಿ ಕಂಡುಹಿಡಿದಿದ್ದೀರಾ. ಏನು ಸ್ಪೆಷಲ್ ಅಂದರೆ, ಆಂಧ್ರದಲ್ಲಿ ಎಲ್ಲೇ ಬಂದರೂ ಸಹ ನಿಮಗೆ ವಡೆ, ಮ್ಯಾಂಗ್ಳೂರ್ ಬೋಂಡ ಕಾಮನ್ ಆಗ್ಬಿಟ್ಟಿದೆ ನಿಮಗೆ. ಹೆಂಗ್ ಬರುತ್ತೆ ಬ್ರೋ ಇಲ್ಲಿಗೆ ಆಂಧ್ರಕ್ಕೆ? ಅವರೇ ಅದನ್ನ ಆಂಧ್ರ ಬೋಂಡ ಮಾಡ್ಕೊಂಡವ್ರು, ಮಂಗ್ಳೂರ್ ಬೋಂಡನ. ಮಂಗ್ಳೂರ್ ಬೋಂಡ ನಮಗೆ ಮಂಗ್ಳೂರ್ ಬೋಂಡನೇ. ನಾವು ಆಂಧ್ರಕ್ಕೆ ಬಂದಿದ್ದೀವಿ ಅಂತ ಆಂಧ್ರ ಬೋಂಡನ ಏನು ಬ್ರೋ ಹಿಂಗೆ ಹೇಳ್ತೀರಾ? ಅದು ಹುಟ್ಟಿದ್ದು ಮಂಗ್ಳೂರಲ್ಲೇ. ಸೊ ಅದರಿಂದ ಅದು ಮಂಗ್ಳೂರ್ ಬೋಂಡನೇ. ಎಲ್ಲೋಗಿ ಏನು ಚೇಂಜ್ ಆದರೂ ಮಂಗ್ಳೂರ್ ಬೋಂಡನೇ. ಮೈಸೂರು ಪಾಕೆ ಇಡ್ಲಿ ವಡೆನೇ. ಇಡ್ಲಿ ವಡೆಗೆ ಇವತ್ತರೆಗೂ ಕಿತ್ತಾಟ ನಡೀತಾ ಇದೆ. ತಮಿಳ್ನಾಡವ್ರು ನಾನ್ ಕಂಡು ಕರ್ನಾಟಕ ನಾನ್ ಕಂಡು ಅಂತ. ಬಟ್ ಅವ್ರ ಇಡ್ಲಿ ವಡೆ ನಮ್ದೇ. ಅದು ತಲೆ ಹೋಗೋ ವಿಚಾರನೇ. ಇಡ್ಲಿ ವಡೆ ಅನ್ನೋದು ಒಂದು ಸಂಸ್ಕೃತಿ. ನೀವು ಇವತ್ತು ಇಡ್ಲಿ ವಡೆ ಇಲ್ಲ ಅಂದ್ರೆ ಬೇರೆ ತಿಂದ್ರಾ? ಏನ್ ತಿಂದ್ರಿ ನೀವು? ಇಡ್ಲಿ ವಡೆ ತಾನೇ ತಿಂದ್ರಿ, ಅದನ್ನ ಕಂಡಿಡಿದಕ್ಕೆ ತಾನೇ ತಿಂದ್ರಿ. ಅಷ್ಟು ರೈಸ್ ಮಾಡೋ. ಸರಿ ರೈಸ್ ಮಾಡು ಬ್ರೋ, ರೈಸ್ ಮಾಡೋ ಅಂತ ಹೇಳಿ. ಸೊ ಮಿಷಿನ್ 1 ಫೇಲ್ಯೂರ್. ಮಿಷಿನ್ 2 ಸ್ಟಾರ್ಟ್ ಮಾಡೋಣ ಆಮೇಲೆ. ಟ್ರೈ ನಂಬರ್ 2. ಓಕೆ. ಮಿಷನ್ ಸಕ್ಸಸ್ಫುಲ್ ಬ್ರೋ, ಮಿಷನ್ ಸಕ್ಸಸ್ಫುಲ್. ಆಗಲೇಬೇಕು. 1 ದಿನ ನಮ್ದು ನೀವು ಕನ್ಸ್ಯೂಮ್ ಮಾಡಿಲ್ವಾ?
ಓಕೆ, ಮಿಷಿನ್ ಸಕ್ಸಸ್ ಆಗಿದೆ. ಇಲ್ಲಿಂದ ಹೊರಡುವಂಥ ಟೈಮ್ ಬಂದಿದೆ. ಓಹ್, ಇವ್ರ ಗಾಡಿಗೆ ಓಹ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇವ್ರ ಗಾಡಿ ಬೇರೆ ಇದೆಯಂತೆ, 800 ಕಿಲೋಮೀಟ್ರ್ ಪೆಟ್ರೋಲ್ ಕುಡ್ದಂಗೆ ಆಯಿಲ್ ಕುಡ್ದೈತದು. ಒಟ್ಟಿನಲ್ಲಿ ಫೈನಲ್ಲಿ ನಮ್ಮ ಗಾಡಿ ರೆಡಿ ಆಯಿತು. ಸೊ ಖುಷಿ ಆಗ್ತಾಯಿದೆ. ಇಲ್ಲಿಂದ ನಾವು ಅಗೇನ್ ಹೊರಡ್ತೀವಿ. ಆದರೆ ಇವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇವ್ರ ಗಾಡಿ ಇಂಜಿನ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ, ಆಯಿಲ್ನು ಪೆಟ್ರೋಲ್ನು. ಅದೇ ಆಯಿಲ್ ಎಕ್ಸ್ಟ್ರಾ ಕುಡಿತಾ ಇಲ್ಲ, ಜಾಸ್ತಿ ಕುಡಿತಾ ಇದೆ. ನೋಡೋಣ ಅದೇನಾಗಿದೆ ಅಂತ. ಈಗ ವಾಶ್ ಮಾಡಿಸಿ ಇಲ್ಲಿಂದ ಹೊರಟ್ರೆ ಮುಂದೆ ಹೋಗ್ತೀವಿ. ಸೊ ಫೈನಲಿ ಗಾಡಿಗಳನ್ನೆಲ್ಲ ರೆಡಿ ಮಾಡಿಸಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಲಡಾಖ್ ತಿರ್ಗಾ. ಸೊ ಮುಂದೆ ನಮ್ಮ ಜರ್ನಿ ಹೇಗಿರುತ್ತೆ, ತಿರ್ಗಾ ಜರ್ನಿಲೆಲ್ಲ ಏನೇನು ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಕೀಪ್ ವಾಚಿಂಗ್. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.